ನಮಸ್ಕಾರ. ನ್ಯೂಸ್ 26 ಗೆ ಸ್ವಾಗತ. ಶ್ರೀ 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 ಸಿದ್ದೇಶ್ವರ ದೇವಾಲಯ ನಂಬರ್ 181 80 ಅಡಿ ಟಿವಿಎಸ್ ರಸ್ತೆ ಅತ್ತಿಬಿಲೆ ಆನೇಕಲ್ ತಾಲೂಕು ಬೆಂಗಳೂರು ಜಿಲ್ಲೆ ಕರ್ನಾಟಕ. ಶ್ರೀ 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 ಸಿದ್ದೇಶ್ವರ ದೇವಾಲಯವು ಮೇಲ್ಕಂಡ ವಿಳಾಸದಲ್ಲಿ ಸುಮಾರು ವರ್ಷಗಳಿಂದ ಭಕ್ತರಿಗೆ ಸದಾ ಆಶೀರ್ವಚನವನ್ನ ನೀಡುತ್ತಾ ಬಂದಿದ್ದು, ಸದರಿ ದೇವಾಲಯವನ್ನ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಗ್ರಾಮದ ವ್ಯವಸಾಯ ಕುಟುಂಬದಲ್ಲಿ ಜನಿಸಿದ ಶ್ರೀ ಎಂ ರಾಜಶೇಖರ್ ಬಿಕಾಂ ರವರು ದೇವಾಲಯದ ವ್ಯವಸ್ಥಾಪಕ ಟ್ರಸ್ಟಿಗಳಾಗಿದ್ದು, ಇವರು ವೃತ್ತಿಯಲ್ಲಿ ಆದಾಯ ತೆರಿಗೆ ಇಲಾಖೆಯ ನಿವೃತ್ತ ಅಧಿಕಾರಿಗಳಾಗಿದ್ದಾರೆ. ಶ್ರೀ ಎಂ ರಾಜಶೇಖರ್ ರವರು ದೇವಾಲಯದ ವ್ಯವಸ್ಥಾಪಕ ಟ್ರಸ್ಟಿಗಳಾಗಿದ್ದು, ಇವರು ಅಪ್ಪಟ ಶಿವನ ಭಕ್ತರಾಗಿರ್ತಾರೆ ಮತ್ತು ಇವರ ಧರ್ಮಪತ್ನಿ ಶ್ರೀಮತಿ ಎಸ್ ರಂಜನಿ ಅಮ್ಮಾಳ್ ರವರು ದೇವಾಲಯದ ಅಧ್ಯಕ್ಷರಾಗಿದ್ದು, ದೇವಾಲಯವನ್ನ ವಿಶೇಷ ಮತ್ತು ವಿಶಿಷ್ಟ ರೀತಿಯಲ್ಲಿ ಮುನ್ನಡೆಸಿಕೊಂಡು ಬಂದಿರುತ್ತಾರೆ. ಸದರಿ ದೇವಾಲಯದ ವ್ಯವಸ್ಥಾಪಕ ಟ್ರಸ್ಟಿಗಳಾದ ಶ್ರೀ ಎಂ ರಾಜಶೇಖರ್ ಮತ್ತು ಅಧ್ಯಕ್ಷರಾದ ಇವರ ಧರ್ಮಪತ್ನಿ ಶ್ರೀಮತಿ ಎಸ್ ರಂಜನಿ ಅಮ್ಮಾಳ್ ರವರು ತಮಿಳುನಾಡಿನ ತಾಂಜಾವೂರಿನ ಪ್ರದೇಶದಲ್ಲಿರುವ ಶ್ರೀ ಭಕ್ತಾದೀಶ್ವರ ದೇವಾಲಯದ ಪರಮ ಭಕ್ತರಾಗಿದ್ದು, ಅಲ್ಲಿನ ದೇವಾಲಯದಲ್ಲಿ ನಡೆಯುವ ಪೂಜೆ ವಿಧಿವಿಧಾನಗಳಿಂದ ಸ್ಫೂರ್ತಿ ಪಡೆದು ಅಲ್ಲಿನ ದೇವಾಲಯದ ಮಾದರಿಯಲ್ಲೇ ಮೇಲ್ಕಂಡ ವಿಳಾಸದಲ್ಲಿ ದೇವಾಲಯವನ್ನ ನಿರ್ಮಿಸಿರುತ್ತಾರೆ. ಮೇಲ್ಕಂಡ ವಿಳಾಸದಲ್ಲಿ ನಿರ್ಮಿಸಿರುವ ದೇವಾಲಯಕ್ಕೆ ಭಾರತ ಸರ್ಕಾರದ ಮಾಜಿ ಪ್ರಧಾನ ಮಂತ್ರಿಗಳು ಮತ್ತು ಶಿವನ ಪರಮ ಭಕ್ತರಾದ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಅವರು ಕುಟುಂಬದ ಒಡೆತನದಲ್ಲಿದ್ದ ಸುಮಾರು 6.5 ಎಕರೆ ಜಮೀನನ್ನ ಖರೀದಿಸಿ ದೇವಾಲಯವನ್ನ ನಿರ್ಮಿಸಿರುತ್ತಾರೆ. ಮಾಜಿ ಪ್ರಧಾನ ಮಂತ್ರಿಗಳಾದ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಅವರ ಕುಟುಂಬದಿಂದ ಪಡೆದ ಜಮೀನನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ದೇವಾಲಯದ ವ್ಯವಸ್ಥಾಪಕ ಟ್ರಸ್ಟಿಗಳಾದ ಶ್ರೀ ಎಂ ರಾಜಶೇಖರ್ ಮತ್ತು ಅಧ್ಯಕ್ಷರಾದ ಇವರ ಧರ್ಮಪತ್ನಿ ಶ್ರೀಮತಿ ಎಸ್ ರಂಜನಿ ಅಮ್ಮಾಳ್ ರವರು ಸುಮಾರು 30 ಕೋಟಿ ವೆಚ್ಚದಲ್ಲಿ ಭಾರತದ ಸಂಸ್ಕೃತಿ ಮತ್ತು ಶಿಲ್ಪಕಲೆಯನ್ನ ಬಳಸಿಕೊಂಡು ಸುಂದರ ದೇವಾಲಯವನ್ನ ನಿರ್ಮಿಸಲು ಹಗಲು ರಾತ್ರಿ ಎನ್ನದೇ ಶ್ರಮಿಸಿದ್ದಾರೆ. ಅದರ ಫಲವಾಗಿ ಇಂದು ದೇವಾಲಯವು ನಿರ್ಮಾಣ ಹಂತಕ್ಕೆ ಬಂದು ತಲುಪಿದೆ. ಇದರ ಜೊತೆಗೆ 63 ಅಡಿ ಎತ್ತರದ ರಾಜಗೋಪುರ ನಿರ್ಮಾಣವೂ ಸಹ ಅಂತಿಮ ಹಂತದಲ್ಲಿದೆ. ಹೆಸರು ಪ್ರಸಿದ್ಧಿಯನ್ನ ಪಡೆದಿರುವ ಸದರಿ ಮೇಲ್ಕಂಡ ದೇವಾಲಯಕ್ಕೆ ಪ್ರತಿನಿತ್ಯ ನೂರಾರು ಭಕ್ತರು ಆಗಮಿಸಿ ಶ್ರೀ 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 ಸಿದ್ದೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಸೋಮವಾರದಂದು ಸುಮಾರು ಭಕ್ತರು ಆಗಮಿಸುತ್ತಾರೆ ಮತ್ತು ಶಿವರಾತ್ರಿಯಂದು ನಡೆಯುವ ವಿಶೇಷ ದರ್ಶನಕ್ಕಾಗಿ 50,000ದಿಂದ 60,000 ಭಕ್ತರು ಆಗಮಿಸಿ ಇಲ್ಲಿನ ಭವ್ಯಾನುಭವವನ್ನ ಕಣ್ತುಂಬಿಕೊಳ್ತಿದ್ದಾರೆ. ಸದರಿ ದೇವಾಲಯದ ವ್ಯವಸ್ಥಾಪಕ ಟ್ರಸ್ಟಿಗಳಾದ ಶ್ರೀ ಎಂ ರಾಜಶೇಖರ್ ಮತ್ತು ಅಧ್ಯಕ್ಷರಾದ ಧರ್ಮಪತ್ನಿ ಶ್ರೀಮತಿ ಎಸ್ ರಂಜನಿ ಅಮ್ಮಾಳ್ ರವರು ದೇವಾಲಯಕ್ಕೆ ಬರುವ ಭಕ್ತರನ್ನ ಕಾಳಜಿಯಿಂದ ನೋಡಿಕೊಂಡು ತಮ್ಮ ಸ್ವಂತ ಹಣದಿಂದಲೇ ಪ್ರಸಾದವನ್ನ ವಿತರಿಸುತ್ತಾರೆ. ಇದರ ವಿಶೇಷತೆ ಮತ್ತು ಕಾಳಜಿಗೆ ಮನಸೋತ ಭಕ್ತರು ಕುಟುಂಬ ಸಮೇತ ದೇವಸ್ಥಾನಕ್ಕೆ ಬಂದು ಶ್ರೀ 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 ಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದು ಪುನೀತರಾಗ್ತಿದ್ದಾರೆ. ಶ್ರೀ 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 ಸಿದ್ದೇಶ್ವರ ಸ್ವಾಮಿಯ ಕೃಪಾಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಭಾರತ ಸರ್ಕಾರದ ಪ್ರಧಾನ ಮಂತ್ರಿಗಳು ಮತ್ತು ಘನವೆತ್ತ ರಾಷ್ಟ್ರಪತಿಗಳಿಂದ ದೇವಾಲಯದ ವ್ಯವಸ್ಥಾಪಕ ಟ್ರಸ್ಟಿಗಳಾದ ಶ್ರೀ ಎಂ ರಾಜಶೇಖರ್ ಮತ್ತು ಅಧ್ಯಕ್ಷರಾದ ಇವರ ಧರ್ಮಪತ್ನಿ ಶ್ರೀಮತಿ ಎಸ್ ರಂಜನಿ ಅಮ್ಮಾಳ್ ರವರ ಕುಂಭಾಭಿಷೇಕವನ್ನ ಮಾಡಿಸಲು ಯೋಜನೆಯನ್ನ ನಡೆಸಿದ್ದಾರೆ. ಭಕ್ತರು ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಟ್ಟು ಶ್ರೀ 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 ಸಿದ್ದೇಶ್ವರ ಸ್ವಾಮಿಯ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಲು ಕೇಳಿಕೊಂಡಿದ್ದಾರೆ. ನಮಸ್ಕಾರ. ನಿಮ್ಮ ದೇವಸ್ಥಾನ ಕಟ್ಟಿಸ್ತಿದ್ದಾರಲ್ಲ, ಅದರ ಉದ್ದೇಶ ಏನು, ಆ ಕಾರ್ಯಕ್ರಮದ ಬಗ್ಗೆ ಕ್ಲುಪ್ತವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ. ನನ್ನ ಫ್ಯಾಮಿಲಿ ಫುಲ್ಲು ಶಿವನ ಭಕ್ತರು. ನಮ್ಮ ಅಜ್ಜಿಯಿಂದ ನಮ್ಮ ತಂದೆಯಿಂದ ಎಲ್ಲರೂ ಶಿವಭಕ್ತರು. ನಾನು ಹುಟ್ಟಿ ಬೆಳೆದಿದ್ದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ತರೀಕೆರೆ ತಾಲೂಕು ಲಕ್ಕವಳ್ಳಿ. ಅಲ್ಲಿ ನಮಗೆ ಜಮೀನಿದೆ. ಅಲ್ಲಿ ನಮ್ಮ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನ ಅಂತ ಅಲ್ಲಿ ಇದೆ. ಅದು ಹಾಳಾಯಿತು. ಅಲ್ಲಿ ಲಿಂಗಾಯತರು ಡಾಮಿನೇಷನ್, ಅಲ್ಲಿ ದೇವಸ್ಥಾನ ಕಟ್ಟೋಣ ಅಂತ ಇದ್ದರೆ ಲಿಂಗಾಯತರು ಹಳೆ ಮಾಡಲಿಲ್ಲ. ಸೊ ದಟ್ ನನಗೆ ಆಶ್ಚರ್ಯ ದೇವೇಗೌಡರಿಂದ, ದೇವೇಗೌಡ ಫ್ಯಾಮಿಲಿ ತಮ್ಮನಿಂದ
6.5 ಎಕರೆ ತಗೊಂಡೆ. ಅಲ್ಲಿ ನೋಡಿ 6.5 ಎಕರೆ ತಗೊಂಡ್ಮೇಲೆ ಸುಮ್ಮನೆ ಓಡಾಡ್ತಿರುವಾಗ ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದೆ, ಅಂಡ್ ಯೂನಿಯನ್ ಪ್ರೆಸಿಡೆಂಟ್ ಆಲ್ಸೋ. ಅದಕ್ಕೆ ನಾನು ತುಂಬ ಪವರ್ಫುಲ್ ಆಗಿದ್ದೆ. ನಾನು ಪವರ್ಫುಲ್ ಆಗಿದ್ದು ಈ ಕೆಲವರಿಗೆ ಇಷ್ಟ ಇಲ್ಲ. ಏನಾದ್ರು ಮಾಡಿ ಇವನಿಗೆ ಸರ್ಬಾರ್ದು ಅಂತ CBI ರೇಡ್ ಮಾಡಿಸ್ಬಿಟ್ರು. CBI ರೇಡ್ ಮಾಡಿದ್ಮೇಲೆ ಇಂಡಿಯಾದಲ್ಲೇ 9 ತಿಂಗಳಲ್ಲಿ ತಪ್ಪಿಸ್ಕೊಂಡು ಬಂದವರು ನಾನು ಒಬ್ಬನೇ. ಎಲ್ಲರೂ CBI ರೇಡ್ ಆದವರೆಲ್ಲ ಜೈಲಿಗೆ ಹೋದರು. ನಾನು ಒಬ್ಬೊಬ್ಬರ ಮುಂದೆ ಹೇಳಿದ್ರೆ ನಾನು ಮನೆಗೆ ಬಂದರೆ ಎಲ್ಲರೂ ಮನೆಗೆ ಕಳಿಸ್ದೆ. ಆವಾಗ ನನಗೆ ಮನಸ್ಸು ಬಂತು, ಅಪ್ಪ ಶಿವನಿ ಮೇಲೆ ಶಿವ ನನಗೆ ಕಾಪಾಡಿದ್ಯಾ, ನಿನಗೆ ಸಪೋರ್ಟ್ ಕೊಡು. ಆಮೇಲೆ ನಮ್ಮ ಊರಲ್ಲಿ ಹೇಳ್ತಾರಲ್ಲ, ರಾಷ್ಟ್ರೀಯ ಶಿವ ಕೊಟ್ಬಿಟ್ಟು ಮರೆತುಬಿಟ್ಟ ಅಂತ. ಅದರಿಂದ ನಾನು ಈ ಜಮೀನಿತ್ತು, ನಮ್ಮ ತಂದೆ ಅಜ್ಜಿನ ಆಸ್ತಿ ಮಾಡಿಬಿಟ್ಟೆ. ನಾನು ಸಂಪಾದನೆ ಮಾಡಿದೆಲ್ಲ ಮಾಡಿಬಿಟ್ಟೆ. ಅಷ್ಟರಲ್ಲಿ ದೇವಗಢದಲ್ಲಿ ತಗೊಂಡು ನಾನು 6 ಎಕರೆ. ಆವಾಗ 35 ಲಕ್ಷ ಕೊಟ್ಟು ತಗೊಂಡೆ. ಈಗ 8 ಕೋಟಿ 1 ಎಕರೆ. ಅದನ್ನು ಮಾರಿಬಿಟ್ಟು ಸ್ಲೋ ಕಟ್ಕೊಂಡ್ಬಂದೆ. ಸ್ವಲ್ಪ ಡೊನೇಷನ್ ತಗೊಂಡು ಒಬ್ಬಳಿಗಿಲ್ಲ, ಒಬ್ಬರೇ ಕಟ್ಟಬಾರ್ದಲ್ಲ, ಅದಕ್ಕೆ ಮಾಡಿದೆ. ಆ ಕೊರೋನಾ ಕಾಲದಲ್ಲಿ ಈ ನೋಟಿದ್ರಲ್ಲಿ ಬಂದಾಗ ಒಂದು ದಿನ ಕೆಲಸ ನಡೀತಾನೆ ಇತ್ತು. ಅವಾಗ ಮಣಿ ಅಂತ ತಂಜಾವೂರವರು ಇಲ್ಲ ಕೃಷಿನವರು ಕಟ್ಟಿದ್ದೆ ದೇವಸ್ಥಾನ. ಸರ್ ನಾನು ಸ್ಟಾಪ್ ಮಾಡ್ತೀನಿ, ಏನು ಕೊರೋನಾ ಬಂದ್ಬಿಟ್ಟು, ನಿನಗೆ ಮಣಿ ನಿನಗೆ ಹಣ ಬೇಕು, ನನಗೆ ಕೆಲಸ ಬೇಕು, ಸ್ಟಾರ್ಟ್ ಆವತ್ತು ಒಂದು ದಿನ ಇಲ್ಲ. ಈಗ ಮೊನ್ನೆ ತಾನೇ ಕಂಪ್ಲೀಟ್ ಆಯಿತು. 9 ಲಕ್ಷ ರೂಪಾಯಿ ಇದು ನವರತ್ನ ಹಾಕಿದ್ದೀನಿ ಮೇಲೆ ಗೋಪುರದಲ್ಲಿ. ಈಗ ದೇವಸ್ಥಾನ ಕಂಪ್ಲೀಟ್ ಆಯಿತು. ಈ ಕಡೆ ಕಲ್ಯಾಣ ಮಂಟಪ 3.5 ಕೋಟಿ, ಅದು 4 ಕೋಟಿ ಆಯಿತು. ಅದು ಅರ್ಧಂಬರ್ಧಾಗಿದೆ. ನನ್ನ 3 ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗಿದೆ. ಕಲ್ಯಾಣ ಮಂಟಪದಲ್ಲಿ ಬಡವರಿಗೆ ಫ್ರೀ, ಒಂದು ತಾಳಿ ಫ್ರೀ. ಆಮೇಲೆ 1 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಊಟ ಬಡವರಿಗೆ ಮಾತ್ರ, ಬೇರೆಯವರಿಗೆ ಚಾರ್ಜ್ ಮಾಡ್ತೀವಿ. ಆಮೇಲೆ ಎವ್ರಿ ಮಂಡೇ ಧರ್ಮಸ್ಥಳ ಥರ 1 ಗಂಟೆಗೆ ಊಟ ಸ್ಟಾರ್ಟ್ ಆದರೆ 1 ಗಂಟೆವರೆಗೆ ಎಷ್ಟೇ 1000 ಜನ ಬರಲಿ, ಅದಕ್ಕೆ ಪ್ರಾವಿಷನ್ ಮಾಡಿದ್ದೀನಿ. ಇನ್ನೇನು ನಿಮಗೆ ಕ್ವಶನ್ ಇದೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಏನು ಶಿವರಾತ್ರಿ ದಿವಸ 8ನೇ ತಾರೀಕು ಏನೇನು ಮಾಡಿದೆ? ಬೆಳಿಗ್ಗೆ ಸ್ಟಾರ್ಟ್ ಆದರೆ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್. ಇಲ್ಲ ಅಭಿಷೇಕ. ಲಾಸ್ಟ್ ಟೈಮ್ 60,000 ಜನ ಬಂದು, ಈ ಸರಿ 1 ಲಕ್ಷ ಜನ ಬರ್ಬೋದು. ಊಟಕ್ಕೆಲ್ಲ ನಾವು ವ್ಯವಸ್ಥೆ ಮಾಡಿಬಿಡ್ತೀವಿ. 7 ಐಟಮ್, ಬೆಳಗ್ಗೆ 7 ಗಂಟೆಯಿಂದ 1 ಗಂಟೆ ಒಂದು ಐಟಮ್, 4 ಐಟಮ್. ಆಮೇಲೆ 1 ಗಂಟೆಯಿಂದ ರಾತ್ರಿ 4 ಗಂಟೆವರೆಗೆ 1 ಐಟಮ್. ಎಷ್ಟೇ ಜನ ಬಂದರು ಎಲ್ಲರಿಗೂ ಊಟ. ಮಾರ್ಚ್ 8 ಮಾರ್ಚ್ 8 8ನೇ ತಾರೀಕು 8. ಅಲ್ಲಿ ಇಂಥವ್ರು ಇದು ಆರ್ಕೆಸ್ಟ್ರಾ ಇರುತ್ತೆ, ಎಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ ಸರ್. ದೇವಸ್ಥಾನ ಲೋಕಾರ್ಪಣೆ ದಿನ ಯಾರು ಆಗಮಿಸ್ತಾ ಇದ್ದಾರೆ ಗಣ್ಯ ವ್ಯಕ್ತಿಗಳು? ಸ್ವಾಮಿ, ನಾನು ನನ್ನ ಮಗಳು ಮಾತ್ರ. ಅದಕ್ಕೆ ಟೆಸ್ಟ್ ಇರಬೇಕು. ಇದು ಶ್ರೀ ಸಿದ್ದೇಶ್ವರ ಟೆಂಪಲ್ ಟೆಸ್ಟ್ ಅಂತ ಟೆಸ್ಟ್ ಮಾಡಿದ್ವಿ. ನಾನು ಮ್ಯಾನೇಜಿಂಗ್ ಡೈರೆಕ್ಟರ್, ನಮ್ಮ ಮಗಳು ಬಂದು ಡೈರೆಕ್ಟರ್. ನಾವೇ ಮ್ಯಾನೇಜ್ ಮಾಡ್ತೀವಿ, ಇನ್ನೂ ಯಾರೂ ಇಲ್ಲ. ಆಗುತ್ತೆ 1-1.5 ಲಕ್ಷ ರೂಪಾಯಿ ತಿಂಗಳಿಗೆ ಖರ್ಚಾಗುತ್ತೆ. ಅದರಲ್ಲಿ ವಾರಕ್ಕೆ ಒಂದು 25,000 ರೂಪಾಯಿ, 30,000 ಬರ್ತದೆ. ಸೋಮವಾರ ಸಿಗುತ್ತೆ. ಇನ್ನೇನು ಬೇಕು? ಇದನ್ನು ನಾನು ವರ್ಲ್ಡ್ ಫುಲ್ ಈ ಶ್ರೀ ಸಿದ್ದೇಶ್ವರ ಟೆಂಪಲ್ ವರ್ಲ್ಡ್ ಫುಲ್ ಇದು ಮಾಡಬೇಕಂತ ನನಗೊಂದು ಆಸೆ. ಅದು ಎಷ್ಟೇ ಖರ್ಚಾಗಲಿ ಸರ್. ನೀವು ವೃತ್ತಿಪರ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ರೆ, ಅಂದ್ರೆ ನಿಮಗೆ ದೇವಸ್ಥಾನ ಮಾಡ್ಬೇಕಂತ ಯಾರ ಪ್ರೇರಣೆ ಆಗಿತ್ತು ನಿಮ್ಗೆ? ಐ ವಾಸ್ ರೈಡೆಡ್ ಬೈ CBI. ಓಕೆ. CBI ರೈಡ್ ಮಾಡಿದ್ರೆ ಇಂಡಿಯಾದಲ್ಲಿ ತಪ್ಪಿಸ್ಕೊಂಡು ಬಂದವನು ಒಬ್ಬನೇ. ಇಂಡಿಯಾದಲ್ಲಿ ಎಲ್ಲರೂ ಜೈಲಿಗೆ ಹೋದ್ರು. CBI ರೈಡ್ ಆದವರು ಜೈಲಿಗೆ ಹೋದ್ರು. ಟ್ಯಾಕ್ಸ್ ಇಂಡಿಯಾದಲ್ಲಿ ಹೊರಗಡೆ ಬಂದವನು ನಾನು ಒಬ್ಬನು. ಅದಕ್ಕೆ ನನಗೆ ಶಿವ ನನಗೆ ಕಾಪಾಡಿದ್ಯಾ, ನಿನಗೆ ಸರ್ಕಾರ ಕೊಡ್ತೀನಿ.
ಅದು ಎಷ್ಟೇ ಕಷ್ಟ ನಾನು ಆಗ್ತಿಲ್ಲ ಹೋಗೋದು ಚಿಂತೆ ಇಲ್ಲ ಅಂತ ಮಾಡಿಬಿಟ್ಟು ಏನು ಓದ್ತವಳೆ ಯಾಕಂದ್ರೆ ಒಂದು ದಿನ ಕೆಲಸ ನಿಲ್ಲಿಲ್ಲ ಸರ್, ಒಂದು ಚೆಕ್ ಬೋಡ್ತಾವಿಲ್ಲ. ಇಲ್ಲಿವರೆಗೆ 42 ಕೋಟಿ ಆಗಿದೆ, ಇನ್ಕ್ಲೂಡಿಂಗ್ ನನ್ನ ಜಮೀನೆಲ್ಲ ಮಾರಿ ಡೊನೇಷನ್ ಎಲ್ಲ ತಗೊಂಡು ಎಲ್ಲದೂ ಲೆಕ್ಕ ಇಲ್ಲ. ಥ್ಯಾಂಕ್ ಯು ಸರ್. ಸರ್ ಇದ್ರ ಬಗ್ಗೆ ನೀವು ನಿಮ್ಮ ಕಚೇರಿ 3 ತಿಂಗಳಲ್ಲಿ ಕಲ್ಯಾಣ ಮಂಟಪ ಬಂದ ಮೇಲೆ ಇದು ಒಂದು ಪಿಕ್ನಿಕ್ ಪಾಯಿಂಟ್ ಥರ. ಈ ಕಡೆ ನಮ್ಮ ತಾಯಿದು ಒಂದು ಸಲ ಶಿವನಂದ ತಲೆಯಿಂದ ನೀರು ಬರೋದು ಫೌಂಟೇನು ಅದೆಲ್ಲ ಮಾಡ್ತೀವಿ. ಈ ದೇವಸ್ಥಾನ ಕಲ್ಯಾಣ ಮಂಟಪ ಮುಂದೆನೂ ಒಂದು ಇದು ಮಾಡ್ತೀವಿ. ಎಷ್ಟೇ ಜನ ಬಂದು ಎಲ್ಲರಿಗೂ ಊಟ ಸೋಮವಾರ ಇನ್ನೇನು ಆಗಬೇಕು. ಓಕೆ ಸರ್, ಓಕೆ ಇರಲಿ. ಸರ್ ನೋಡಿ, ಯಾವತ್ತು ಸ್ಟಾರ್ಟ್ என்னென்ன ப்ரோக்ராம் ಓಕೆ ಅದು மட்டும் சொல்லுங்க. ಓಕೆ, ರೋಲಿಂಗ್. ನಮಸ್ಕಾರ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಲರಾಮ್ ಅಂತ, ಮ್ಯೂಸಿಕ್ ಡೈರೆಕ್ಟ್ರು. ಮೊದಲಿಗೆ ನಾನೊಬ್ಬ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಭಕ್ತ. ನಮ್ಮ ಅಣ್ಣವರು ಎಂ ರಾಜಶೇಖರ್ ಅವ್ರಿಗೂ ನಮಗೂ ಹೋದ ವರ್ಷ ಪರಿಚಯ ಆಯಿತು. ಹೋದ ವರ್ಷ ಶಿವರಾತ್ರಿ ದಿವಸ ಬಂದ್ಬಿಟ್ಟು ನನಗೆ ಒಂದು ಕಚೇರಿ ಕೊಟ್ಟಿದ್ದು. ಭಾಳ ಯಶಸ್ವಿಯಾಗಿ ನಾನು ಅಲ್ಲಿ ಕಾರ್ಯಕ್ರಮ ನಡೆಸಿದೆ. ಆಮೇಲೆ ಆ ದೇವಸ್ಥಾನ ಹೋಯ್ತಾ ನಮಗೆ ಅಲ್ಲಿರೋದು ಪವರು, ಅಲ್ಲಿರೋದು ಪಾವಾಡಗಳು, ನಾವು ಆ ದೇವರನ್ನ ಬೇಡ್ಕೊಂಡ್ರೆ ನಮ್ಗೆ ಏನೇನು ಫಲ ಸಿಕ್ಕಿದೆ ಅನ್ನೋದನ್ನ ನಾನು ಅರ್ಥಪೂರ್ವಕವಾಗಿ ಅನುಭವದಲ್ಲಿ ತಿಳ್ಕೊಂಡಿದ್ದೀನಿ. ಎಷ್ಟೋ ಪ್ರಾಬ್ಲಮ್ಮು ನನ್ನ ಲೈಫಲ್ಲಿ ನಡೆದಿದ್ದ ಘಟನೆಗಳೇ ನನಗೆ ನಿವೃತ್ತಿಯಾಗಿ ಈಗ ಒಂದು ಲೆವೆಲ್ಗೆ ನಾನು ಬಂದಿದ್ದೀನಿ. ಯಾಕಂದರೆ ಶಿವನ ಮೇಲೆ ಅಷ್ಟು ಭಕ್ತಿಯಾಗಿ ನಾನು ಆ ದೇವಸ್ಥಾನಕ್ಕೆ ಹೋಗಿ ನೋಡುವಾಗ ಅಲ್ಲಿ ನಾವು ಬೇಡ್ಕೊಂಡಿದ್ದು 100% ಸಕ್ಸಸ್ಫುಲ್ ಆಗುತ್ತೆ. ಅದೇ ರೀತಿ ಹೋದ ವರ್ಷ 60,000 ಜನರು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಈ ವರ್ಷ 1,00,000 ಜನಗಳು ಬರ್ಬೋದು ಅಂತ ನಮಗೂ ನಂಬಿಕೆ ಇದೆ. ಆದ್ದರಿಂದ ಅಲ್ಲಿ ಅಷ್ಟು ಪವರ್ಗಳು, ಅಷ್ಟು ಒಂದು ಪವಾಡಗಳು ನಡೆಯೋದ್ರಿಂದ ಭಕ್ತಾದಿಗಳು ಹೋಗಿ ಬೇಡ್ಕೊಂಡ್ರೆ ಸತ್ಯವಾಗಿ ಅವ್ರಿಗೆಲ್ಲ ಒಳ್ಳೇದಾಗ್ತಾ ಅಂತ ನಂಬಿಕೆ ನನಗೆ ಬಂದಿದೆ. ಈಗ ಇವರು ಅಣ್ಣವರು ಬಂದ್ಬಿಟ್ಟು ಅವರು ಕಷ್ಟಪಟ್ಟು ಸ್ವಲ್ಪ ಡೊನೇಷನ್ ತಗೊಂಡು ಈ ಸ್ಟೇಜಲ್ಲಿ ಏನೇಳಿ ತಮಿಳ್ನಾಡಿನಲ್ಲಿರುವ ಒಂದು ದೇವಸ್ಥಾನ, ಪ್ರಗದೀಶ್ವರ ದೇವಸ್ಥಾನ, ಅಲ್ಲಿ ಹೋಗುವಾಗ ಇವ್ರ ಪತ್ನಿ ಇಬ್ಬರು ಹೋಗುವಾಗ ಅದೇ ರೀತಿ ನಾವು ಕರ್ನಾಟಕದಲ್ಲಿ ಮಾಡಬೇಕು ಅನ್ನೋ ಒಂದು ಭಾವನೆಯಲ್ಲಿ ಬಂದು, ಏನೋ ಒಂದು ಅವ್ರಿಗೆ ಮನಸ್ಸಿಗೆ ಒಂದು ಕಷ್ಟ ಬಂದು ಸಿಬಿಯಲ್ಲಿ ಏನೋ ಅವ್ರಿಗೆ ಹೆಚ್ಚು ಕಮ್ಮಿ ಆಗಿ ನಾವೇನು ದೇವರನ್ನ ಬೇಡ್ಕೊಂಡು ನಾವು ಶಿವನ ಬಗ್ಗೆ ಒಂದು ದೇವಸ್ಥಾನ ಕಟ್ಟಲೇಬೇಕು ಒಂದು ಹಠ ಮಾಡಿ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಅವರು ಇದನ್ನ ಪ್ರಾರಂಭ ಮಾಡಿ ಒಳ್ಳೆ ರೀತಿ ಕಟ್ಟಿದ್ದಾರೆ. ಬರೀ ಕಲ್ಲಲ್ಲೇ ಕಟ್ಟಿದ್ದಾರೆ. ಎಷ್ಟೋ ಕೋಟಿಗಳು ಖರ್ಚಾಗಿದೆ. ಅಲ್ಲಿ ಹೋಗಿ ಅಲ್ಲಿ ಭಕ್ತಾದಿಗಳು ಹೋಗಿ ಪೂಜೆ ಪುನಸ್ಕಾರ ಮಾಡುವಾಗ ಆ ದೇವ್ರ ಪವರ್ಗಳು ಪಾವಾಡಗಳಲ್ಲಿ ಏನೇನಿದೆ ಅವ್ರಿಗೆ ಅರ್ಥ ಆಗುತ್ತೆ. ನಾವು ನೋಡಿದ್ರೆ ಎಲ್ಲಿಯೋ ಕುತ್ಕೊಂಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಅಲ್ಲಿ ದೇವಸ್ಥಾನ ಹೋಗಿ ನೋಡ್ಬೇಕು, ಅಕ್ಕಪಕ್ಕದಲ್ಲಿರೋ ನೋಡ್ಬೇಕು. ಈಗ ತಮಿಳ್ನಲ್ಲಿ ಎಷ್ಟೋ ದೇವರಿಗೆ ನಾವು ಹೋಗ್ತೀವಿ. ತಿರುನಲ್ಲಾರು ಅಂದರೆ ಶನೀಶ್ವರ ದೇವಸ್ಥಾನ ಎಲ್ಲಿ ಫಾರಿನಿಂದ ಕೂಡ ಬರ್ತಾರೆ. ಯಾಕಂದ್ರೆ ಅಷ್ಟು ಪವರಲ್ಲಿ ಇದರಿಂದ ತಿಳ್ಕೊಂಡಿರೋದ್ರಿಂದ ಅಲ್ಲಿ ಜನರು ಹೋಗ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಪ್ರಗದೀಶ್ವರ ಶಿವನ್ ಟೆಂಪಲ್ ತಮಿಳ್ನಾಡಿನಲ್ಲಿ ಹೆಂಗಿದೆಯೋ ಅದೇ ಫಾರ್ಮುಲಾದಲ್ಲಿ ಇಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಹೋದ್ರೆ ನಮ್ಗೆ ಅದು ನಮ್ಗೇನು ಅದು ಫಲ ಕೊಡ್ತಾ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವತ್ತಿಂದ ಇವತ್ತರೆಗೂ ನಾನು ದೇವಸ್ಥಾನ ಹೋಗಿ ಬರ್ತಾ ಇದ್ದೀನಿ. ಇನ್ನೊಂದು ವಿಶೇಷ ಕಾರ್ಯಕ್ರಮ ಏನಂದ್ರೆ, ಈ ವರ್ಷ ಬಂದ್ಬಿಟ್ಟು ಶಿವರಾತ್ರಿ ದಿವಸ ಈ ದೇವಸ್ಥಾನ ಬಗ್ಗೆ ನಾವು ಒಂದು ಆಡಿಯೋ CD ಭಕ್ತಿ ಗೀತೆಗಳು ಮಾಡಿ ಬಿಡುಗಡೆ ಮಾಡ್ಬೇಕಪ್ಪ ಅಂತ ಗುರುಗಳು ಹೇಳಿದ್ರು. ಅದರಿಂದ ಫಸ್ಟ್ ಸ್ಟಾರ್ಟಿಂಗ್ ಒಂದು ಕನ್ನಡ ಮಾಡೋಣ ಅಂತ ನಾನು ಪ್ರಯತ್ನ ಮಾಡಿದೆ. ಅವ್ರೇನು ಹೇಳ್ಬಿಟ್ರಪ್ಪ, ನೋಡಪ್ಪ ಕನ್ನಡ ಜನರು ಮಾತ್ರ ಅಲ್ಲಿ ಇಲ್ಲ, ಇದು ನಮ್ಮ ಕರ್ನಾಟಕ ಫುಲ್ ಬರ್ಬೇಕು, ಎಲ್ಲಾ ಜನರು ಬಂದು ಈ ದೇವರನ್ನ ಬೇಡ್ಬೇಕು. ಶಿವನ್ ಬಂದು ಎಲ್ಲಾ ಸತ್ತು ಕಾಮನ್ ಆಗಿದ್ದಾರೆ. ಕನ್ನಡ ಮಾಡು, ತಮಿಳ್ ಮಾಡು, ತೆಲುಗು ಮಾಡು, ಹಿಂದಿ ಮಾಡು, ಇಂಗ್ಲಿಷ್ ಮಾಡು. ಸ್ವಾಮಿ ಬೇಡ ಇಂಗ್ಲೀಷ್ ಅಂದ್ರೆ ಎಲ್ಲಲ್ಲ, ಇಂಗ್ಲೀಷಲ್ಲಿ ಕೂಡ ಬರ್ತಾರೆ, ಎಷ್ಟೋ ಭಕ್ತರು ಇದ್ದಾರೆ. ಇಂಗ್ಲೀಷ್ ಮಾಡಿ ಈಗ ನಾನು 5 ಭಾಷೆಯಲ್ಲಿ ಮಾಡಿ, ಕನ್ನಡ, ತಮಿಳು, ತೆಲುಗು, ಹಿಂದಿ ಇಷ್ಟು ಭಾಷೆಯಲ್ಲಿ ಮಾಡಿದ್ದೀನಿ. ಈ CD-ಯನ್ನು ಅವತ್ತು ದಿವಸ ಶಿವರಾತ್ರಿ ದಿವಸ ಸಂಜೆ ಒಂದು 7 ಗಂಟೆದ ನಮಗೆ 12 ಗಂಟೆವರೆಗೂ ಕಾರ್ಯಕ್ರಮ ನಡೀತಾ ಇರ್ತದೆ ಭಕ್ತಿ ಗೀತೆಗಳು. ಆ ಟೈಮಲ್ಲಿ ನಾವು ಅದನ್ನು ಬಿಡುಗಡೆ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ದೇವರು ನಮ್ಮ ಗುರುಗಳು ಇದೆಲ್ಲ ಪ್ಲಾನ್ ಮಾಡಿ ಮಾಡ್ತಾ ಇದ್ದಾರೆ. ಎಷ್ಟೋ ಜನರುಗಳು ಬಂದು ಹೋಯ್ತಾ ಇದ್ದಾರೆ. ಈ ವರ್ಷ 1,00,000 ಜನ ಬರ್ಬೋದು ಅಂತ ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಇಡೀ ನಮ್ಮ ಕರ್ನಾಟಕದಲ್ಲಿ ಇರೋ ಜನರಿಗೆಲ್ಲ ಬಂದು ನೋಡ್ಬೇಕು, ಅವ್ರ ಕಷ್ಟಗಳೆಲ್ಲ ಏನಿದೆ ಅವೆಲ್ಲ ಬೇಡ್ಕೊಳ್ಬೇಕು, ಬಂದು ನೋಡಿದ್ರೆ ಒಳ್ಳೇದಾಗ್ತಾನೋ ಒಂದು ಹಂಚಿಕೆ ಇದೆ ಸ್ವಾಮಿ ನನಗೆ. ಒಂದಂದ್ರೆ ನಾನು ಓಪನ್ ಆಗಿರೋ ಅಲ್ಲಿ ಒಂದು ಶಕ್ತಿ ಇದೆ ಸರ್. ಒಬ್ಬ ಅಫೀಷಿಯಲ್ ಬಂದು ಆಫೀಸಲ್ಲಿ ಬಂದು ಇಂಥ ದೇವಸ್ಥಾನ ಕಟ್ಟೋಕ್ಕಾಗುತ್ತಾ, ಅದು ಹೆಂಗೆ ದುಡ್ಡು ಬಂತು, ಹೆಂಗೆ ಬರುತ್ತೆ. ಸೋಮವಾರ 4 ಗಂಟೆಗೆ ನನಗೆ ಇವರಿ ಮಂಡೇ ಫ್ಲಾಟ್ ಆಗ್ತಾನೆ ಫಿನಾನ್ಸಿ. ಅಪ್ಪ ಇದು ಮಾಡ್ಬೇಕಾದ್ರೆ ಇದು ಮಾಡು, ಅವನು ಹೇಳಿದಂಗೆ ಮಾಡ್ತಾನೆ.
ಒಂದು ದಿನ ಕೆಲಸ ಇರಲಿಲ್ಲ. ಅಲ್ಲಿ ಬಂದು ಕೆಲವರು ನನ್ನ ಕಾಲಲ್ಲಿ ಬೀಳಕ್ಕೆ ಬರ್ತೀನಿ, ತಾಯಿ ಅಂತ ಅವ್ರ ನನ್ನ ಕಾಲ ಅಲ್ಲಿ ಹೋಗಿದ್ವಿ. ದಟ್ ಮೀನ್ಸ್ ಅಷ್ಟು ಪವರ್ ಇದೆ ಸರ್. ಅಲ್ಲಿ ಬಂದುಬಿಟ್ಟು ಹೋದವರೆಲ್ಲ ಒಳ್ಳೆಯದಾಗಿದೆ, ಸಕ್ಸಸ್ ಆಗಿದೆ. ಇದು ವರ್ಲ್ಡ್ ಫುಲ್ ಫ್ಲಾಶ್ ಆಗಿದೆ ನನಗೆ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.